ರಾಜ್ಯದಲ್ಲಿ ಹೊಸದೊಂದು ಪಕ್ಷ ಉದಯ ಆಗಲಿದೆಯಾ? ಅದು ಕೂಡ ಜಾತ್ಯತೀತ ಜನತಾದಳ ಪದೇ ಪದೇ ಸವಾಲು ಹಾಕ್ತಿದ್ದಂತಹ ವ್ಯಕ್ತಿ, ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ರಾಜ್ಯದ ಅತಿ ದೊಡ್ಡ ಪಕ್ಷ ಹೊಂದರ ಮುಖ್ಯಸ್ಥರಾಗಿ ವರಿಷ್ಠರಾಗಿ ಕಾಣಿಸಿಕೊಳ್ತಾರ? ಬಹುದೊಡ್ಡ ಕ್ಷಿಪ್ರ ಕ್ರಾಂತಿಗೆ ವೇದಿಕೆ ಸಜ್ಜಾಗ್ತಿದೆ ಅನ್ನೋದನ್ನ ಓರ್ವ ಜನಪ್ರಿಯ ರಾಜಕೀಯ ವಿಶ್ಲೇಷಕ ಈಗ ಸುಳಿವು ಕೊಟ್ಟಿರುವಂಥದ್ದು. ಯಾವುದು ಆ ಪಕ್ಷ? ಅದು ಸಿದ್ದರಾಮಯ್ಯ ಅವರ ಪಕ್ಷನ? ಅಲ್ಲಿಗೆ ಸುಮಾರು 80 ಶಾಸಕರ ದಂಡು ಹೋಗಲಿದೆಯಾ? ಇದೆಲ್ಲವೂ ನಿಮಗೆ ಗೊತ್ತಾಗಬೇಕು ಅಂದರೆ ಸರಿ ಸುಮಾರು 20 ವರ್ಷಗಳ ಹಿಂದಿನ ಒಂದು ರಾಜಕೀಯ ಕ್ಷಿಪ್ರ ಕ್ರಾಂತಿ ನಿಮಗೆ ಗೊತ್ತಾಗಬೇಕು. ಅದು ಆಗಸ್ಟ್ 16, 2006 ಅಖಿಲ ಭಾರತ ಪ್ರಗತಿಪರ ಜನತಾದಳ ಅನ್ನೋ ಅಪ್ಪಟ ಸಮಾಜವಾದಿಗಳ ಪಕ್ಷ ತನ್ನ 11 ಶಾಸಕರು 2 ಸಂಸದರೊಂದಿಗೆ ಓರ್ವ ಮಹಾನ್ ಸಾರಥಿ ಕಾಂಗ್ರೆಸ್ ಪಕ್ಷ ಸೇರಿದ್ರು. ಇದಾಗಿ 6 ವರ್ಷಗಳಲ್ಲಿ ಆ ನಾಯಕ ಕರ್ನಾಟಕದ 22ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅವರೇ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಇದೀಗ 2ನೇ ಸಲ ಸಿಎಂ ಆಗಿರೋ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಗಾದಿಯಿಂದ ಇಳಿಸೋ ಪ್ರಯತ್ನಗಳು ನಡೀಬಹುದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಖಿಲ ಭಾರತ ಪ್ರಗತಿಪರ ಜನತಾದಳ ಮತ್ತೊಮ್ಮೆ ಸೌಂಡ್ ಮಾಡ್ತಿದೆ. 20 ವರ್ಷಗಳ ಹಿಂದೆ ಕರ್ನಾಟಕದ ರಾಜಕೀಯಕ್ಕೆ ಹೊಸ ದಿಕ್ಕು ದೆಸೆಗಳನ್ನು ತೋರಿಸಿದ ಮತ್ತು ಕಾಂಗ್ರೆಸ್ ಪಡಸಾಲೆಯಲ್ಲಿ ಲೀನವಾಗಿದ್ದ ಪ್ರಗತಿಪರ ಜನತಾದಳಕ್ಕೆ ಮರು ಚೈತನ್ಯ ನೀಡುವ ಸಲುವಾಗಿ ಸಿದ್ದರಾಮಯ್ಯ ಅವರ ಸಂಪುಟದ ಸಾಕಷ್ಟು ಸಚಿವರು, ತುಂಬಾ ಹೆಚ್ಚು ಎನಿಸಬಹುದಾದಂತಹ ಸಂಖ್ಯೆಯಲ್ಲಿ ಶಾಸಕರು ಮಾತುಕತೆ ಆರಂಭಿಸಿದ್ದಾರೆ. ಸುಮಾರು 80 ಶಾಸಕರು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸೋ ಕ್ಷಿಪ್ರ ಕ್ರಾಂತಿಯೊಂದಕ್ಕೆ ಸಜ್ಜಾಗ್ತಿದ್ದಾರಾ? ಇಂಥದ್ದೇ ಒಂದು ಸೂಕ್ಷ್ಮ ಸುಳಿವನ್ನ ಇದೀಗ ರಾಜಕೀಯ ವಿಶ್ಲೇಷಕ RT ವಿಠ್ಠಲ್ ಮೂರ್ತಿ ನೀಡ್ತಿದ್ದಾರೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಅವರ ಟೀಮ್ ಮತ್ತೊಮ್ಮೆ ಹೊಸ ಪಕ್ಷ ಕಟ್ಟೋದಕ್ಕೆ ಎಲ್ಲ ರೀತಿಯಲ್ಲೂ ಸಜ್ಜಾಗಿದೆಯಾ? ಇದರಿಂದಾಗಿ ಏನೆಲ್ಲ ಕ್ಷಿಪ್ರ ಕ್ರಾಂತಿ ನಡೀಬಹುದು ಗೊತ್ತಾ? ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುವ ಒಂದೇ ಒಂದು ನಿರ್ಧಾರ ಕರ್ನಾಟಕ ಕಾಂಗ್ರೆಸ್ ಅಸ್ತಿತ್ವಕ್ಕೆ ದೊಡ್ಡ ಸವಾಲು ಎಸೆಯುವಂತೆ ಮಾಡಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಅದೆಷ್ಟೇ ಸಲ ಪ್ರಯತ್ನಿಸಿದ್ರು ರಾಹುಲ್ ಗಾಂಧಿ ಅವರು DCM DK ಶಿವಕುಮಾರ್ ಅವ್ರನ್ನ ಭೇಟಿ ಆಗೋದಕ್ಕೆ ಇಷ್ಟಪಟ್ಟಿರಲಿಲ್ಲ. ಆದರೆ ಕಳೆದ ವಾರ ದೆಹಲಿಗೆ ಹೋದ DCM DK ಶಿವಕುಮಾರ್ ಅವರು ಈ ಬಗ್ಗೆ ನೋವು ತೋಡಿಕೊಂಡಾಗ ಪ್ರಿಯಾಂಕಾ ಗಾಂಧಿ ಅವರು ದೆಹಲಿಯ ಜನಪದ್ ನಿವಾಸದಲ್ಲಿ ರಾಹುಲ್ ಗಾಂಧಿ ಮತ್ತು DK ಶಿವಕುಮಾರ್ ಅವರ ಭೇಟಿಗೆ ಟೈಮ್ ಫಿಕ್ಸ್ ಮಾಡಿ ಕೊಟ್ಟಿದ್ರು. ಹೀಗೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ DK ಶಿವಕುಮಾರ್ ಅವರು ತಮ್ಮ ನೋವನ್ನು ತೋಡಿಕೊಂಡಿದ್ದಲ್ಲದೆ ಮಾತುಕತೆಯಂತೆ ನಿಗದಿತ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು ಅಧಿಕಾರ ಬಿಟ್ಟು ಕೊಟ್ಟಿಲ್ಲ ಎಂದು ವಿವರಿಸಿ ಗೋಳಾಡಿದ್ದಾರೆ ಎನ್ನಲಾಗ್ತಿದೆ. ಯಾವಾಗ ಅವರು ಈ ಕುರಿತು ವಿವರವಾಗಿ ಮಾತಾಡಿದ್ರೋ ಆಗಲೇ ರಾಹುಲ್ ಗಾಂಧಿ ಅವರು DK ಶಿವಕುಮಾರ್ ಅವರನ್ನ ಕನ್ವಿನ್ಸ್ ಮಾಡಿದ್ರು ಎನ್ನಲಾಗ್ತಿದೆ. ಇದೇ ಕಾರಣಕ್ಕೆ ನೋಡಿ, ಡೋಂಟ್ ವರಿ DK ಶಿವಕುಮಾರ್ ಜಿ, ಮುಂದಿನ ವಾರವೇ ಮತ್ತೆ ನಿಮ್ಮನ್ನ ದೆಹಲಿಗೆ ಕರೆಸ್ತೀವಿ, ಬೇಗ ಈ ವಿಷಯವನ್ನ ಸೆಟ್ಲ್ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಎನ್ನಲಾಗುತ್ತಿದೆ. ಆದ್ದರಿಂದ ಇನ್ನೇನು ಕೆಲವೇ ದಿನಗಳಲ್ಲಿ ಈ ವಿಷಯ ಸೆಟ್ಲ್ ಆಗಬಹುದು, ಶುಭ ಮುಹೂರ್ತ ಶುಭ ಗಳಿಗೆ ಮತ್ತೆ ಕೂಡಿ ಬರಬಹುದು ಅಜ್ಜಯ್ಯನ ಆಶೀರ್ವಾದ ಅಂತ DK ಶಿವಕುಮಾರ್ ಅವರು CM ಆಗಿ ಆಗ್ತೀನಿ ಅನ್ನೋ ಖುಷಿಯಲ್ಲಿ ದೆಹಲಿಯಿಂದ ಬಂದಿದ್ರೆ DK ಶಿವಕುಮಾರ್ ಅವರ ಪಾಳೆಯ ಕೂಡ ಮತ್ತೊಮ್ಮೆ ನಮ್ಮ ನಾಯಕ ಅತ್ಯುನ್ನತ ಸ್ಥಾನದಲ್ಲಿ ಕೂರ್ತಾರೆ ಅನ್ನುವಂತಹ ಉಮೇದಿನಲ್ಲಿ ಓಡಾಡ್ತಾ ಇದೆ. ಈ ಖುಷಿಗೆ ಬಹುದೊಡ್ಡ ಟಕ್ಕರ್ ಕೊಟ್ಟಿರುವಂಥದ್ದು ಸಿದ್ದರಾಮಯ್ಯ ಅವರ ಬಣ. DKಶಿ ಪಾಳೆಯದ ಸುದ್ದಿ ಒಂದು ಬಗೆಯಾದರೆ CM ಸಿದ್ದರಾಮಯ್ಯ ಅವರ ಪಾಳೆಯದ ಸುದ್ದಿನೇ ಬೇರೆ. ಅದರ ಪ್ರಕಾರ ಅಧಿಕಾರ ಹಂಚಿಕೆಯ ಬಗ್ಗೆ ಜೂನ್ ತನಕ ಮಾತನಾಡಲು ರಾಹುಲ್ ಗಾಂಧಿ ಸಿದ್ಧರಿಲ್ಲ. ಮಾರ್ಚ್ನಲ್ಲಿ ರಾಜ್ಯ ಬಜೆಟ್ ಮಂಡನೆಯಾಗಲಿದ್ದು ಏಪ್ರಿಲ್ ಮೇ ತಿಂಗಳಲ್ಲಿ ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ ಮತ್ತಿತರ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ನಡೆಯೋದಿದೆ. ಈ ರಾಜ್ಯಗಳಲ್ಲಿ ಅಹಿಂದ ಮತದಾರರು ಸಾಲಿಡ್ ಆಗಿರುವುದರಿಂದ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರನ್ನ ಇಳಿಸಿ ರಾಂಗ್ ಮೆಸೇಜ್ ಕೊಡುವ ಗೋಜಿಗೆ ರಾಹುಲ್ ಗಾಂಧಿ ಹೋಗೋದಿಲ್ಲ. ಇದಾದ ನಂತರ ವಿಧಾನಸಭೆಯಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ, ವಿಧಾನ ಪರಿಷತ್ತಿನ ಹಲವು ಸ್ಥಾನಗಳಿಗೆ ಚುನಾವಣೆ ನಡೆಯೋದಿದೆ.
ಹೀಗಾಗಿಯೇ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನ ಟಚ್ ಮಾಡುವಂತಹ ದುಸ್ಸಾಹಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗೋದಿಲ್ಲ. ಆದಾಗ್ಯೂ ಸಿದ್ದು ವಿರುದ್ಧದ ಪ್ರಯತ್ನಗಳು, ಅವರನ್ನು ಇಳಿಸುವಂತಹ ಪ್ರಯತ್ನಗಳು ನಿಧಾನವಾಗಿ ಜೀವ ಪಡೆಯೋದಕ್ಕೆ ಮುಂದಾದರೆ ಅಹಿಂದ ಪಕ್ಷವೊಂದು ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬರುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಗಾಗಿ ನಡೆಯುತ್ತಿರುವ ಕಿತ್ತಾಟ ಮುಂದಿನ ದಿನಗಳಲ್ಲಿ ತಾರಕಕ್ಕೇರಲಿದ್ದು, ಇದರ ಪರಿಣಾಮವಾಗಿ ಪಕ್ಷದ ಶಕ್ತಿ ಕುಗ್ಗಲಿದೆ. ಹೀಗೆ ಪಕ್ಷದ ಶಕ್ತಿ ಕುಸಿದರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆಲ್ಲುವುದು ಕಷ್ಟ. ಹೀಗಾಗಿ ಈ ಹಿಂದೆ ಕಾಂಗ್ರೆಸ್ ಪಕ್ಷದ ಜೊತೆ ಲೀನವಾಗಿದ್ದ ಅಖಿಲ ಭಾರತ ಪ್ರಗತಿಪರ ಜನತಾದಳಕ್ಕೆ ಮರುಜೀವ ಕೊಡೋಣ, ಮತ್ತೆ JDSನಂತಹ ಜಾತ್ಯತೀತ ಶಕ್ತಿಗಳೊಂದಿಗೆ, ಪ್ರಾದೇಶಿಕ ಶಕ್ತಿಗಳೊಂದಿಗೆ ಕೈ ಜೋಡಿಸೋಣ. ಹೀಗೆ JDS ಜೊತೆ ಕೈ ಜೋಡಿಸಿ BJPಯ ಮಿತ್ರತ್ವದೊಂದಿಗೆ ಚುನಾವಣೆಗೆ ಹೋದರೆ ಗೆಲ್ಲುವುದು ಸುಲಭ ಮತ್ತು ಆ ಮೂಲಕ ನಮ್ಮ ನೆಲೆಯನ್ನು ಉಳಿಸಿಕೊಳ್ಳುವುದು ಸುಲಭ ಎಂಬುದು ಕೆಲ ಸಚಿವರ ಲೆಕ್ಕಾಚಾರ, ಶಾಸಕರ ಲೆಕ್ಕಾಚಾರವೂ ಕೂಡ ಇದೇ ಆಗಿದೆ. ಅಚ್ಚರಿಯ ಸಂಗತಿ ಏನಂದ್ರೆ ಇಲ್ಲಿಗೆ ಕೇವಲ ಕಾಂಗ್ರೆಸ್ನ ನಾಯಕರಷ್ಟೇ ಬರೋದಿಲ್ಲ, ಸಿದ್ದರಾಮಯ್ಯ ಅವರ ನಾಯಕರಷ್ಟೇ ಬರೋದಿಲ್ಲ, ಬದಲಾಗಿ ಯಡಿಯೂರಪ್ಪ ಅವರನ್ನು ನೆಚ್ಚಿಕೊಂಡಂತಹ ಸುಮಾರು 25ಕ್ಕೂ ಅಧಿಕ ಶಾಸಕರು ಕೂಡ ಅಖಿಲ ಭಾರತ ಪ್ರಗತಿಪರ ಜನತಾದಳದ ಜೊತೆಯಲ್ಲಿ ಗುರುತಿಸಿಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಇದೆ. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಇಳಿಸುವಂತಹ ಕೆಲಸಕ್ಕೆ ವರಿಷ್ಠರು ಕೈ ಹಾಕಿದ್ರೆ ಅಖಿಲ ಭಾರತ ಪ್ರಗತಿಪರ ಜನತಾದಳ ಪಕ್ಷ ಕಟ್ಟುವಂತಹ ವೇಗ ಹೆಚ್ಚಾಗುತ್ತೆ, ಹೊಸ ಶಕ್ತಿ ಮೇಲೇಳುವುದು ನಿಶ್ಚಿತ ಎಂದು ಅಂದಾಜು ಮಾಡಲಾಗ್ತಿದೆ. ಕುತೂಹಲಕಾರಿ ವಿಚಾರ ಏನಂದ್ರೆ, ಹೀಗೆ ತಲೆ ಎತ್ತಲು ಸಜ್ಜಾಗಿರುವ ಹೊಸ ಶಕ್ತಿ ಸೇರಲು BJPಯ ಕೆಲ ಮಾಜಿ ಸಚಿವರು ಸಜ್ಜಾಗಿರುವುದು, ಅದರಲ್ಲೂ ಮುಖ್ಯವಾಗಿ BS ಯಡಿಯೂರಪ್ಪ ಅವರ ಭುಜಕ್ಕೆ ಭುಜ ಕೊಟ್ಟು ದುಡ್ದ, ತಮಗೀಗ ವಯಸ್ಸಿನ ಕಾರಣ ನೀಡಿ ನಮ್ಮನ್ನ ಮೂಲೆ ಗುಂಪು ಮಾಡಿದ್ದಾರೆ ಅಂತ ಕೂತಿರುವಂತಹ ಬಹುಪಾಲು ನಾಯಕರು ಕೂಡ, ಎಕ್ಸಾಂಪಲ್ ಬಸವರಾಜ ಬೊಮ್ಮಾಯಿಯಂತಹ ನಾಯಕರು ಕೂಡ ಸಿದ್ದರಾಮಯ್ಯ ಅವರ ಅದೇ ಹಳೆ ದೋಸ್ತಿಗೆ ಕೈ ಜೋಡಿಸಬಹುದು. ಆದರೆ ಈಗಲೂ ಚುನಾವಣೆಯಲ್ಲಿ ಗೆಲ್ಲುವ ಶಕ್ತಿ ತಮಗಿದೆ. ಹೀಗಾಗಿ ಹೊಸ ಶಕ್ತಿಯ ಜೊತೆ ಕೈ ಜೋಡಿಸಿ ಆಟಕ್ಕಿಳಿಯಬಹುದು ಎಂಬುದು ಹಾಲಿ ಮತ್ತು ಮಾಜಿ ಸಚಿವರ ಯೋಚನೆ ಆಗಿದೆ. ಹೀಗೇನಾದರೂ ಆದರೆ ಸಿದ್ದರಾಮಯ್ಯ ಅವರ ಬಣದಲ್ಲೇ ಸುಮಾರು 80 ಶಾಸಕರು, ಯಡಿಯೂರಪ್ಪ ಅವರ ಬಣದಿಂದ ಸುಮಾರು 20 ಶಾಸಕರ ದಂಡು ಅಖಿಲ ಭಾರತ ಪ್ರಗತಿಪರ ಜನತಾದಳದ ಶಾಸಕರಾಗಿ ರಾಜ್ಯದ ಅತಿದೊಡ್ಡ ಪಕ್ಷವಾಗಿ ಕಣ್ಣಿಗೆ ರಾಚುವ ಮೂಲಕ ಹೊಸ ರಾಜಕೀಯ ಕ್ಷಿಪ್ರಕ್ರಾಂತಿಗೆ ನಾಂದಿ ಹಾಡಬಹುದು. ಇಂಥದ್ದೊಂದು ರಾಜಕೀಯ ವಿಶ್ಲೇಷಣೆಯ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ.